ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ. ಆತ್ಮೀಯ ಸಾಧಕರಿಗೆ, ಆತ್ಮೀಯ ವೀಕ್ಷಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಸಂಚಿಕೆಯಲ್ಲಿ IBS ಅನ್ನ ಕಡಿಮೆ ಮಾಡುವಂತ ವಿಧಾನವನ್ನ ಹೇಳ್ಕೊಡ್ಲಿಕ್ಕಿದೆ. IBS ಅನೇಕರನ್ನ ಕಾಡ್ತಾ ಇದೆ. ಕನಕ ನಿಸರ್ಗ ಮನೆ ಕಾಗಿನೆಲೆ, ಕಾಗಿನೆಲೆಯಲ್ಲಿ ಕನಕದಾಸರ ಕರ್ಮಭೂಮಿ ಕಾಗಿನೆಲೆಯಲ್ಲಿ ಸುಮಾರು 1 ಎಕರೆ ಪ್ರದೇಶದಲ್ಲಿ ಸುಂದರವಾದ ಕಾಗಿನೆಲೆ ಪಾರ್ಕ್ನ ನಡುವೆ ಕನಕ ನಿಸರ್ಗ ಮನೆ ಅನ್ನುವಂತಹ ಒಂದು ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಆಸ್ಪತ್ರೆಯನ್ನು ಶುರು ಮಾಡಿದ್ದೇವೆ. ತುಂಬಾ ಚೆನ್ನಾಗಿ ಅಲ್ಲಿ ಆಸ್ಪತ್ರೆ ನಡೀತಾ ಇದೆ. ಇಲ್ಲಿಗೆ ನೀವು ಖಂಡಿತವಾಗಿ IBS ಇದ್ದಂಥವರು ಚಿಕಿತ್ಸೆಗೆ ಬರಬಹುದು. IBS ಅನ್ನ ಸಂಪೂರ್ಣವಾಗಿ ಹತೋಟಿ ಮಾಡಲಿಕ್ಕೆ ಡಾಕ್ಟರ್ ಜಿನು ಅಂಟೋನಿ ಅಂತ ಹೇಳಿ IBS ಬಗ್ಗೆ ವಿಶೇಷವಾದಂತಹ ಸ್ಟಡಿ ಮಾಡಿದಂತಹ ವೈದ್ಯರು, ಡಾಕ್ಟರ್ ಗ್ರೀಷ್ಮಾ ಅನ್ನುವಂತಹ ಎಕ್ಸ್ಪರ್ಟ್ ವೈದ್ಯರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. IBSಗೆ ನೀವು ಮನೆಯಲ್ಲೇ ಮಾಡ್ಕೊಳ್ಬೇಕಾದಂತ ಚಿಕಿತ್ಸೆಗಳು ಮಜ್ಜಿಗೆ ಎನಿಮಾ. ಕಡೆದ ಮಜ್ಜಿಗೆಯನ್ನ ನೀವು ಎನಿಮಾ ಪಾಟಲ್ಲಿ ಇಟ್ಕೊಂಡು ದಿನ ಬಿಟ್ಟು ದಿನ ಎನಿಮಾ ತೆಗೆದುಕೊಳ್ಳೋದ್ರಿಂದ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ಕರುಳಿಗೆ ಸಿಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅಷ್ಟೇ ಅಲ್ಲ, ಈ IBS ಪ್ರಾಬ್ಲಮ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗತ್ತೆ ಆದ್ಮೇಲೆ. ಇನ್ನು IBS ಕಾಯಿಲೆಗೆ ಮಾನಸಿಕ ಒತ್ತಡವೂ ಕೂಡ ಒಂದು ಕಾರಣ. ಸೊ ಹಾಗಾಗಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಆಳ ವಿಶ್ರಾಂತಿ ಕ್ರಿಯೆ, ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್, ಶವಾಸನದಲ್ಲಿ ಮಲ್ಕೊಂಡು ಕಾಲಿನಿಂದ ತಲೆವರೆಗೂ ವಿಶ್ರಾಂತಿ ಕೊಡುವಂಥದ್ದು. ಮೊದಲು ಬಲಗಾಲನ್ನ ಗಮನಿಸುವುದು, ಅಲ್ಲಿಗೆ ವಿಶ್ರಾಂತಿಯನ್ನು ಕೊಡುವುದು, ಎಡಗಾಲನ್ನ ಗಮನಿಸುವುದು, ವಿಶ್ರಾಂತಿಯನ್ನು ಕೊಡುವುದು, ಮಲ್ಕೊಂಡು ಮಾಡುವಂಥದ್ದು. ಶವಾಸನ ಹೆಸರೇ, ಶವತ್ತರ ಮಲ್ಕೊಳ್ಳೋದು. ಅಕಾರವನ್ನು ಹೇಳುವುದು, ಆಮೇಲೆ ಹೊಟ್ಟೆಯ ಭಾಗವನ್ನು ಗಮನಿಸುವುದು, ಬೆನ್ನಿನ ಭಾಗವನ್ನು ಗಮನಿಸುವುದು, ಊಕಾರವನ್ನು ಹೇಳುವುದು. ನಂತರದಲ್ಲಿ ಕುತ್ತಿಗೆಯ ಭಾಗಗಳು, ಮುಖದ ಭಾಗಗಳು, ಹಣೆ, ನೆತ್ತಿ, ಕಿವಿ ಇವುಗಳನ್ನೆಲ್ಲ ಗಮನಿಸಿ ಮಕಾರವನ್ನು ಹೇಳೋದು. ಅಕಾರ, ಉಕಾರ, ಮಕಾರ ನಮಗೆ ಓಂಕಾರವನ್ನು ನೀಡಿದೆ. ಓಂಕಾರವನ್ನು 3 ಬಾರಿ ದೀರ್ಘವಾಗಿ ಉಸಿರು ಒಳಗೆ ಎಳೆದುಕೊಂಡು ಓ ಅಂತೇಳಿ ಓಂಕಾರವನ್ನು 3 ಬಾರಿ ದೀರ್ಘವಾಗಿ ಹೇಳಿದ ನಂತರ ನಿಧಾನವಾಗಿ ಎದ್ದು ಕುಳಿತುಕೊಳ್ಳುವಂಥದ್ದು. ನಮಸ್ಕಾರ ಮುದ್ರೆಯಲ್ಲಿ ಶಾಂತಿ ಮಂತ್ರವನ್ನು ಹೇಳುವಂಥದ್ದು. ಸೊ ಈ ಒಂದು ಅಭ್ಯಾಸವನ್ನು ಮಾಡೋದ್ರಿಂದಾಗಿ ಖಂಡಿತವಾಗಿ ಮಾನಸಿಕ ಒತ್ತಡ ಕಡಿಮೆ ಆಗಿ, ಯಾವತ್ತು ತೆಗೆದುಕೊಂಡಂತ ಒತ್ತಡ ಅವತ್ತೇ ಕಡಿಮೆ ಆಗಿ IBS ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗತ್ತೆ. ಸೊ IBS ಕಡಿಮೆ ಮಾಡ್ಲಿಕ್ಕೆ ನೀವು ತಂಪು ಕಟಿ ಸ್ನಾನ ಅಂತ ಮಾಡ್ಬೇಕು. ಇದು ಹೇಗೆ ಅಂದ್ರೆ, ಒಂದು ಟಬ್ಬಲ್ಲಿ, ಪಾತ್ರೆ ತೊಳೆಯುವಂತ ದೊಡ್ಡ ಟಬ್ಬಲ್ಲಿ ಅರ್ಧ ಭಾಗದಷ್ಟು ತಣ್ಣೀರನ್ನ ತುಂಬಿ ಬರೀ ಇನ್ನರ್ ವೇರ್ ಅಷ್ಟೇ ಹಾಕೊಂಡು ಆ ನೀರಿನಲ್ಲಿ ಕುತ್ಕೋಬೇಕು. ಸುಮಾರು 20 ನಿಮಿಷಗಳ ಕಾಲ ಆ ತರ ಕುತ್ಕೊಂಡಿರುವಂತಹ ಸಂದರ್ಭದಲ್ಲಿ ಒಂದು ಟರ್ಕಿ ಟವೆಲ್ನಿಂದ ಹೊಟ್ಟೆಗೆ ಮಸಾಜ್ ಮಾಡ್ತಾ ಇರ್ಬೇಕು. ಓಕೆ, ದೀರ್ಘವಾಗಿ ಉಸಿರಾಡಿಸ್ತಾ ಇರ್ಬೇಕು. ಅದಾದ್ಮೇಲೆ ಎದ್ದು ಸ್ನಾನ ಮಾಡಬಾರ್ದು, ನೀರನ್ನ ಒರೆಸ್ಕೋಬೇಕು. ಈ ಸಂಜೆ ಹೊತ್ತಲ್ಲಿ ಅಥವಾ ಬೆಳಿಗ್ಗೆ ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು. ಈ ಒಂದು ತಂಪು ಕಟಿ ಸ್ನಾನ 20 ನಿಮಿಷ ಮಾಡೋದ್ರಿಂದಾಗಿ IBS ಹತೋಟಿಗೆ ಬರಲಿಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. 1 ಚಮಚದಷ್ಟು ಸೋಂಪಿನ ಕಾಳು, ಬಡೆ ಸೊಪ್ಪು ಅಂತ ಹೇಳ್ತೀವಿ, ಅದು, 1 ಏಲಕ್ಕಿ, ಇದನ್ನ ಪುಡಿ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಅಥವಾ ಬೆಲ್ಲವನ್ನು ಹಾಕೋಬೇಕು. ಅದಕ್ಕೆ ಶಿವನಿಗೆ ಅರ್ಪಿಸುವಂತ ಬಿಲ್ಲು ಪತ್ರೆಯ ಪೇಸ್ಟ್ ಅನ್ನು 1 ಚಮಚ ಮಾಡ್ಕೋಬೇಕು. ಆ ಪೇಸ್ಟ್ ಅನ್ನು ಹಾಕಿ ಕಲಸಬೇಕು. ಈ ಒಂದು ರಸಾಯನ ಅಥವಾ ಮಿಶ್ರಣವನ್ನ ದಿನ 3 ಬಾರಿ ನೀವು ಆಹಾರದ ನಂತರ ಸೇವಿಸ್ತಾ ಬಂದಲ್ಲಿ IBS ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಗಣನೀಯ ಪ್ರಮಾಣದಲ್ಲಿ ನಮಗೆ ಸಹಾಯವನ್ನ ಮಾಡುತ್ತೆ. ಕ್ಯಾರೆಟ್ ಮತ್ತು ಪುದೀನವನ್ನ ಬೇಯಿಸಿ ಅದರ ಒಂದು ತಿನ್ನೋದ್ರಿಂದಾಗಿ, ಕ್ಯಾರೆಟ್ ಮತ್ತೆ ಪುದೀನವನ್ನ ಬೇಯಿಸಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಲ್ಲಿ ಹಾಗೂ ಸಂಜೆ ಊಟದಲ್ಲಿ ತಿನ್ನೋದ್ರಿಂದಾಗಿ ಖಂಡಿತವಾಗಿ ಈ ಒಂದು IBS ಸಮಸ್ಯೆನ ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಇದನ್ನ ದಯಮಾಡಿ ಪ್ರಯತ್ನ ಮಾಡಿ ನೋಡಿ. ಕ್ಯಾರೆಟ್ ಹಾಗೂ ಪುದೀನ ಬೇಯಿಸಿ ತಿನ್ನುವಂಥದ್ದು. ಸೊ ಹಾಗೇನೆ ಕೇರಳದ ನೇಂದ್ರ ಬಾಳೆ ಅಂತ ಬರುತ್ತೆ, ಕೇರಳದ ಬಾಳೆಹಣ್ಣು ಅಂತ, ದೊಡ್ಡ ದೊಡ್ಡ ಬಾಳೆಹಣ್ಣು. ಸೊ ಆ ಬಾಳೆಹಣ್ಣನ್ನು ನೀವು ಬೇಯಿಸಿ ತಿನ್ಬೇಕು. ಆ ಬಾಳೆಹಣ್ಣನ್ನ ಸಿಪ್ಪೆ ಸಮೇತ ಕುಕ್ಕರ್ನಲ್ಲಿ 1 ವಿಸಿಲ್ ಹಾಕಿದ್ರೆ ಸಾಕು, ಅದು ಬೆಂದ್ಬಿಡುತ್ತೆ. ಅದನ್ನ ಪ್ರತಿನಿತ್ಯ 1 ಬಾಳೆಹಣ್ಣನ್ನು ಸೇವಿಸೋದ್ರಿಂದಾಗಿ IBS ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದರಲ್ಲಿರುವಂತಹ ನೀರಿನಲ್ಲಿ ಕರಗುವಂತಹ ನಾರಿನಂಶ ಖಂಡಿತವಾಗಿ ಕರುಳಿನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಸಹಾಯ ಕೊಡುತ್ತೆ. ಸಾಮಾನ್ಯವಾಗಿ IBS ಅಂದ್ರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಆದ್ರೆ ಇಲ್ಲಿ ಇರಿಟೇಟೆಡ್ ಬ್ಯಾಕ್ಟೀರಿಯಲ್ ಸಿಂಡ್ರೋಮ್ ಅಂತಾನು ನಾವು ಕರಿತಿದ್ದೀವಿ. ಯಾಕಂದ್ರೆ ಇಂಪ್ರಾಪರ್ ಬ್ಯಾಕ್ಟೀರಿಯಾ, ದೊಡ್ಡ ಕರುಳಿನಲ್ಲಿ ಇರಬೇಕಾದಂತ ಬ್ಯಾಕ್ಟೀರಿಯಾಗಳು ಸಣ್ಣ ಕರುಳಿಗೆ ಬಂದು
ಅಲ್ಲಿ ತೊಂದರೆಯನ್ನು ಉಂಟು ಮಾಡುತ್ತೆ. ಸಿಬೋ ಅಂತ ನಾವು ಹೇಳ್ತೀವಿ, ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್. ಈ ಒಂದು ಸಿಬೋನೇ ಮುಖ್ಯವಾದಂತಹ ಒಂದು ಕಾರಣ IBSಗೆ. ಸೊ ಹಾಗಾಗಿ ಸಿಬೋವನ್ನು ಕಡಿಮೆ ಮಾಡಿಕೊಂಡ್ರೆ IBS ಅನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆಹಾರದ ಬದಲಾವಣೆ ಜೊತೆಗೆ ನಾವು IBS ಕಷಾಯ ಅಂತ ಮಾಡಿದ್ದೇವೆ. ಸೊ ಈ ಒಂದು IBS ಕಷಾಯ ನಿಮಗೆ ಕಳಿಸ್ಕೊಡ್ತೇವೆ. ಕೆಳಗಡೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿದ್ರೆ ಈ IBS ಕಷಾಯ ಹೇಗೆ ಮಾಡೋದು ಅಂದ್ರೆ 2 ಗ್ಲಾಸ್ ನೀರನ್ನು ತೆಗೆದುಕೊಳ್ಳೋದು. 2 ಗ್ಲಾಸ್ ನೀರಿಗೆ 2 ಚಮಚ IBS ಕಷಾಯದ ಪುಡಿಯನ್ನು ಹಾಕೋದು. ಕುದಿಸಿ ಅದನ್ನು 1 ಗ್ಲಾಸಿಗೆ ತರೋದು. ಆ 1 ಗ್ಲಾಸ್ ಅನ್ನು ಸೋಸಿ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ನಂತರ ಅಥವಾ ಒಂದು 11 ಗಂಟೆಗೆ ಅರ್ಧ ಗ್ಲಾಸು, ಸಂಜೆ ಒಂದು 6 ರಿಂದ 7 ಗಂಟೆಗೆ ಒಂದು ಅರ್ಧ ಗ್ಲಾಸು ಕುಡಿಯೋದು. ಈ ಕುಡಿಯೋದ್ರಿಂದಾಗಿ ಕೂಡ IBS ಅನ್ನು ನಿಯಂತ್ರಣ ತರಲಿಕ್ಕೆ ಸಾಧ್ಯ ಆಗುತ್ತೆ, ತುಂಬಾನೇ ಸಹಾಯ ಆಗುತ್ತೆ. ದಾಳಿಂಬೆ ಹಣ್ಣು ಹಾಗೂ ದಾಳಿಂಬೆಯ ಚಿಗುರೆಲೆಗಳನ್ನ ಸೇರಿಸಿ ಜ್ಯೂಸ್ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ ಅರ್ಧ ಚಮಚ ಏಲಕ್ಕಿ ಪುಡಿಯನ್ನ ಹಾಕಬೇಕು, ಪೌಡ್ರನ್ನ. ಇದನ್ನ ಹಾಕೊಂಡು ಅರ್ಧ ಚಮಚನೂ ಬೇಕು ಅಂತಿಲ್ಲ, ಅರ್ಧ ಏಲಕ್ಕಿ ಸಾಕು, ಅಂದ್ರೆ 1/4 ಚಮಚ ಏಲಕ್ಕಿಯ ಪುಡಿಯನ್ನ ಹಾಕಿ ಪ್ರತಿನಿತ್ಯ ದಿನಕ್ಕೆ 2 ಬಾರಿ ಕುಡಿತಾ ಬಂದ್ರೆ ಖಂಡಿತವಾಗಿ IBS ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಮೊಸರಿನಲ್ಲಿ ಪ್ರೀ ಪ್ರೋಬಯೋಟಿಕ್ ಇರುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾನು ಕೂಡ ಇರುತ್ತೆ, ಆ ಬ್ಯಾಕ್ಟೀರಿಯಾಗೆ ಬೇಕಾದಂತ ಆಹಾರನೂ ಇರುತ್ತೆ. ಮೊಸರಿಗೆ ಚಕ್ಕೆ ಪುಡಿ ಅಥವಾ ದಾಲ್ಚಿನ್ನಿ ಪುಡಿಯನ್ನ ಒಂದು ಅರ್ಧ ಚಮಚ ಹಾಕಿ ತಿನ್ನುವಂತ ಅಭ್ಯಾಸ ಮಾಡ್ಕೊಳ್ತಾ ಬಂದ್ರೆ ಖಂಡಿತವಾಗಿ IBS ಅನ್ನು ಹತೋಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ್ಮೇಲೆ IBS ಅನ್ನು ಹತೋಟಿ ಮಾಡ್ಲಿಕ್ಕೆ ಸೋರ್ ಕ್ರೋಟ್ ತುಂಬಾ ಸಹಾಯಕಾರಿ. ಸೋರ್ ಕ್ರೋಟ್ ಅನ್ನು ಹೇಗೆ ಮಾಡೋದು ಅಂದ್ರೆ ಕ್ಯಾಬೇಜ್ ಅನ್ನು ತೆಗೆದುಕೊಳ್ಳೋದು. 1-2 kg ಅಥವಾ 1-2 ದೊಡ್ಡ ಕ್ಯಾಬೇಜ್ ಅನ್ನು ತೆಗೆದುಕೊಂಡು ಅದನ್ನ ಹೊರಗಡೆ ಸಿಪ್ಪೆ ತೆಗೆದು ಚೆನ್ನಾಗಿ ತುರಿಯೋದು ಅಥವಾ ದೊಡ್ಡ ಪೀಸ್ಗಳನ್ನ ಕಟ್ ಮಾಡೋದು, ಹೆಚ್ಚೋದು. ಸೊ ಆ ಒಂದು ಪೀಸ್ಗಳನ್ನ ಒಂದು ಜಾರ್ನಲ್ಲಿ, ಗ್ಲಾಸಿನ ಜಾರ್ ಆದ್ರೆ ಒಳ್ಳೇದು, ಟೈಟ್ ಆಗಿ 1 ಲೆವೆಲ್ ಆ ಒಂದು ಕ್ಯಾಬೇಜು, 1 ಲೆವೆಲ್ ಸಾಲ್ಟು, 1 ಲೆವೆಲ್ ಕ್ಯಾಬೇಜು 1 ಲೆವೆಲ್ ಸಾಲ್ಟ್ ಹಾಕಿ ಸ್ವಲ್ಪ ಆಪಲ್ ಸಿಡರ್ ವಿನೆಗರ್ ಹಾಕಿ ಟೈಟ್ ಆಗಿ ಮುಚ್ಚಿ ಹಾಕಿ ಇಡೋದು. 1 ವಾರ ಕಾಲ ಹಾಗೆ ಇಡೋದು. ಅದು ಎಲ್ಲ ಹುಳಿ ಆಗ್ಬಿಡುತ್ತೆ, ಅಂದ್ರೆ ಅಲ್ಲಿರುವಂತ ಬ್ಯಾಕ್ಟೀರಿಯಾಗಳು ರೆಡಿ ಆಗ್ಬಿಡುತ್ತೆ. ಆಮೇಲೆ ಅದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಬೆಳಗ್ಗೆ ಅದರ ಒಂದು 5-6 ಪೀಸು, ಸಂಜೆ ಒಂದು 5-6 ಪೀಸು ತಿಂತಾ ಬರೋದು. ಹೀಗೆ ತಿನ್ನೋದ್ರಿಂದಾಗಿ ಒಳ್ಳೆ ಬ್ಯಾಕ್ಟೀರಿಯಾಗಳು, ಸೋರ್ ಕ್ರೋಟ್ ಅಂತ ನೀವು ಗೂಗಲಲ್ಲಿ ಹಾಕಿದ್ರೆ ಸಿಗುತ್ತೆ, ಸೋರ್ ಕ್ರೋಟ್ ಮಾಡೋದು ಹೇಗೆ ಅಂತ. ಸೊ ಇಂದು ಸೋರ್ ಕ್ರೋಟ್ ಅಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರುತ್ತೆ. ಈ ಒಳ್ಳೆ ಬ್ಯಾಕ್ಟೀರಿಯಾಗಳು IBS ಅನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ಮೇಲೆ IBS ಅನೇಕರನ್ನ ಕಾಡ್ತಾ ಇದೆ. IBS ಅನೇಕರನ್ನ ತುಂಬಾ ಸಪೂರ ಮಾಡ್ಬಿಟ್ಟಿದೆ, ತೆಳು ಮಾಡ್ಬಿಟ್ಟಿದೆ, ವೆಯ್ಟ್ ಲಾಸ್ ಮಾಡ್ಬಿಟ್ಟಿದೆ. IBS ನಿಂದಾಗಿ ಮನಸ್ಸೆಲ್ಲ ಹಾಳಾಗೋಗಿದೆ. IBS ನಿಂದಾಗಿ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಊಟ ಆದ ಕೂಡಲೇ, ಬೆಳಗ್ಗೆ ತಿಂಡಿ ತಿಂದ ಕೂಡಲೇ 3-4 ಸಲ 5-6 ಸಲ ಮೋಷನ್ಗೆ ಹೋಗ್ಬೇಕು ಅನ್ಸುತ್ತೆ. ತುಂಬಾ ಮಲಬದ್ಧತೆ ಆಗತ್ತೆ, ತುಂಬಾ ಬ್ಲೋಟಿಂಗ್ ಆಗತ್ತೆ. ಈ ತರ ತೊಂದರೆ ಇದ್ದಂತವ್ರು IBS ಇದೆ ಅಂತ ಅರ್ಥ. ಅಂತವ್ರು ಕನಕ ನಿಸರ್ಗ ಮನೆ ಕಾಗಿನೆಲೆ ಕೆಳಗಡೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ಒಂದು 10 ದಿವಸ ಬಂದು ಇದ್ರೆ ಖಂಡಿತವಾಗಿ IBS ಅನ್ನು ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಹೇಳ್ತಾ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಕೆಳಗಡೆ ಬರ್ತಾ ಇರುವಂತ ನಂಬರ್ಗೆ ನೀವು ಕರೆ ಮಾಡಿ ಕನಕ ನಿಸರ್ಗ ಮನೆ ಕಾಗಿನೆಲೆಯಲ್ಲಿ 10 ದಿವಸಗಳ ಕಾಲ ಇದ್ದು IBS ಅನ್ನು ಸಂಪೂರ್ಣವಾಗಿ ಹತೋಟಿ ಮಾಡ್ಕೊಳ್ಳಿ ಅನ್ನುವಂತ ವಿನಂತಿಯನ್ನ ಮಾಡ್ತಾ ಧನ್ಯವಾದಗಳು.